ಇವತ್ತಿನ ಕರ್ಣ ಸೀರಿಯಲ್ ಅಪ್ಡೇಟ್ ಬಂದು ಈ ಕಡೆ ನಿಧಿ ತುಂಬ ಸಂತೋಷವಾಗಿರ್ತಾಳೆ, ಕರ್ಣ ಸರ್ ಒಳ್ಳೆಯವರು ಅಂತ. ಆದರೆ ಅಜ್ಜಿ ಮನೆ ಬಿಟ್ಟು ಹೋಗಬೇಕು ಅಂತ ಎಲ್ಲರೂ ಒಪ್ಪಿಸ್ಬಂದಿರ್ತಾಳೆ. ಆಗ ಅಜ್ಜಿ ಬಂದು ನಿಧಿ ಹತ್ರ ಕೇಳ್ತಾರೆ, ಇದೇನೇ ಇದು ಪ್ಯಾಕ್ ಮಾಡಿದ ಬಟ್ಟೆನೆಲ್ಲ ಹೆಂಗೆ ಕೆಳಗಡೆ ಹಾಕಿದ್ಯಾ ಅಂದಾಗ ಅಜ್ಜಿಗೆ ಹೇಳ್ತಾರೆ, ಅಜ್ಜಿ ನಾವೆಲ್ಲೂ ಹೋಗೋದು ಬೇಡ, ನನಗಿಲ್ಲಿ ಕೆಲಸ ಸಿಕ್ಕಿದೆ, ನಾವಿಲ್ಲೇ ಕೆಲಸ ಮಾಡೋಣ, ಅಲ್ಲಿ ಕೆಲ್ಸಕ್ಕೆ ನನಗೆ ಮಾರಿಗುಡಿಯಿಂದ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅಜ್ಜಿ, ಏನು ಆಟ ಆಡ್ತಿದ್ಯಾ, ನಾನು ಎಲ್ಲರೂ ಒಪ್ಪಿಸ್ಬಂದಿದ್ದೀನಿ, ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳಿ ಅಲ್ಲಿಂದ ಅಜ್ಜಿ ಹೊರಡ್ತಾಳೆ. ಆಗ ನಿಧಿ ಒಬ್ಬಳೇ ಯೋಚಿಸ್ತಾ ಇರ್ತಾಳೆ. ಕರ್ಣ ಸರ್ ಬರ್ತಾರೆ. ಕರ್ಣ ಸರ್ ಬಂದು, ಏನಾಯಿತು ನಿಧಿ, ಏನು ಯೋಚಿಸ್ತಿದ್ದೀರಾ ಅಂತ ಕೇಳಿದಾಗ ಈ ಥರ ಅಜ್ಜಿ ಹೋಗಬೇಕು ಅಂತಿದ್ದಾರೆ ಅಂತ ಹೇಳ್ತಾಳೆ. ಆಗ ನೀವೇ ಇದನ್ನೆಲ್ಲ ಮಾಡಿದಲ್ವ ನಿಧಿ, ಸರಿ ಆಯಿತು ಬಿಡಿ, ನಾನೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ತೀನಿ ಅಂತ ಹೇಳಿ ಅಲ್ಲಿ ಹೊಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ನಿಧಿ ಸರ್ ಥ್ಯಾಂಕ್ ಯು ಮತ್ತು ಸಾರಿ ಅಂತ ಕೇಳ್ತಾಳೆ. ಸಾರಿ ಏನಕ್ಕೆ ಅಂತ ಕೇಳಿದಾಗ, ನನ್ನನ್ನು ಕ್ಷಮಿಸಿಕ್ಕೆ ಥ್ಯಾಂಕ್ ಯು ಏನಕ್ಕೆ ಅಂತ ಕೇಳಿದಾಗ, ನಮ್ಮ ಅಕ್ಕನ ನೀವು ಕಾಪಾಡಿದ್ಕೆ ಅಂತ ಹೇಳಿ ಕರ್ಣ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ನಾಳೆ ಬೆಳಗ್ಗೆ ಆಗುತ್ತೆ. ಅವ್ರ ಅಜ್ಜಿ ಯೋಚಿಸ್ತಾ ಇರ್ತಾಳೆ, ಹೆಂಗೆ ನಾನು 3 ಜಡೆಗೆ ಮತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಲಿ ಅಂತ. ಅಷ್ಟರಲ್ಲಿ 3 ಜಡೆಗೆ ಹೋಗ್ಬಿಟ್ಟು ಅವಳಿಗೆ ಏನೇನು ಶಾಲು, ತಿನ್ನೋಕ್ಕೆ ತಿಂಡಿ, ಮೊಬೈಲು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾಳೆ. ಇದನ್ನು ಕರ್ಣ ಮತ್ತು ನಿಧಿ ನೋಡಿಬಿಟ್ಟು ಇಲ್ಲ ಇದಕ್ಕೆ ಏನಾದರೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು ಅಂದ್ಬಿಟ್ಟು ಬರ್ತಾರೆ. ಬಂದಾಗ ಏನು ಮಾಡೋದು ಅಂತ ಯೋಚಿಸ್ತಿರ್ತಾರೆ. ಆವಾಗ ಕರ್ಣ ಚೆನ್ನಾಗಿ ಬೈತಾನೆ ನಿಧಿಗೆ, ನೋಡಿ ನಿಮ್ಮಿಂದ ಎಲ್ಲ ಏನಾಯ್ತು, ಇನ್ನೊಂದು ಸಲ ಏನಾದರೂ ಡಿಸಿಷನ್ ತೊಗೋಬೇಕಾದ್ರೆ 3 ಸಲ ಬ್ರೀತ್ ಔಟ್ ಮಾಡಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನಿತ್ಯ ಬರ್ತಾಳೆ. ಈ ಥರ ಅಜ್ಜಿ ಮಾರಿಗುಡಿಗೆ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದು ಕೇಳಿ, ಮಾರಿಗುಡಿಗೆ ಹೋಗಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂತ ಹೇಳಿದ್ದು ಕೇಳಿ ನಿತ್ಯ, ಹೌದಾ ತಡಿ, ನಾನು ಹೋಗಿ ತಡಿತೀನಿ ಶಾಂತಿನ ಅಂತ ಹೋಗ್ತಾ ಇರ್ಬೇಕಾದ್ರೆ ನಾನೇ ಅವಳಿಗೆ ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ದು ಅಂದಾಗ ನಿತ್ಯ ಫುಲ್ ಸಿಟ್ಟು ಮಾಡ್ಕೊಂಡು, ಅವಳು ನೀನು ಹೇಳ್ದಂಗೆ ಕುಣಿತಾಳೆ ಅಂತ ಅಂದ್ಬಿಟ್ಟು ಅವಳು ನೀನು ಕುಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿಧಿಗೆ ಬೈತಾಳೆ. ಆಗ ನಿಧಿ ಹೇಳ್ತಾಳೆ, ಇಷ್ಟೊತ್ತು ತನಕ ಸರ್ ಬೈದ್ರು, ಇವಾಗ ನೀನು ಬೈತಿದ್ಯಲ್ವಾ ಅಂತ ಹೇಳಿ ಅವ್ರು 3 ಜನನೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರು ಚಿಕ್ಕಮ್ಮ ಇಬ್ಬರು ಸಂತೋಷವಾಗಿರ್ತಾರೆ. ಅಪ್ಪ ಈ ಪೀಡೆಗಳು ತೊಳಗ್ತಾವೆ, ಮತ್ತು ಇನ್ನೊಂದು ಸಲ ಇವರನ್ನ ಇಲ್ಲಿಗೆ ಬರ್ದಂಗೆ ಮಾಡಬೇಕು ಅಂತ ಇಲ್ಲಿ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಇದ್ರ ಮಿಡಲಲ್ಲಿ ನಿಧಿ ಕರ್ಣ ನಮಗೆ ಹೋಗಿ ಥ್ಯಾಂಕ್ಸ್ ಹೇಳ್ತಾಳೆ. ಬಿಕಾಸ್ ಕರ್ಣ ನಮ್ಮ ಪ್ಲ್ಯಾನ್ ಪ್ರಕಾರನೇ ಅವತ್ತು ಅದೆಲ್ಲ ಸರಿ ಹೋಗಿದ್ದು, ಇಲ್ಲಾಂದರೆ ಸರಿ ಹೋಯ್ತಾ ಇರಲಿಲ್ಲ ಅಂದ್ಬಿಟ್ಟು ಹೇಳ್ತಾಳೆ. ಆವಾಗ ನಿಧಿಗೆ ಕರ್ಣ ಅಮ್ಮ ಹೇಳ್ತಾಳೆ, ತೇಜಸ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ, ತೇಜಸ್ ಒಳ್ಳೆಯವನಿರ್ಬೋದು, ನೀನು ಸ್ವಲ್ಪ ಡೀಪಾಗಿ ನೋಡು, ಬಿಕಾಸ್ ಯಾಕಂದರೆ ಅವನ ಹತ್ರ ಮಾಡಬೇಕು ಅನ್ನೋದಾಗಿದ್ದರೆ ಮದುವೆ ತನಕ ಬರ್ತಿರ್ಲಿಲ್ಲ ಅಂತ ಹೇಳಿದ್ದು ಕೇಳಿ ನಿಧಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಳೆ. ಬಿಕಾಸ್ ದೇವಿನೂ ಇದೇ ಹೇಳಿದ್ದಾಳೆ, ಅಮ್ಮನೂ ಇದೇ ಹೇಳ್ತಿದ್ದಾರೆ. ಸೊ ನಾನು ತೇಜಸ್ ಪವನ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲೇಬೇಕು ಅಂತ ಹೇಳಿ ಅವಳು ಡಿಸೈಡ್ ಮಾಡ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.